MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗೆದ್ದಿರುವಂಥ ಅಣ್ಣನಿಗೆ ದೊಡ್ಡ ಅಧಿಕಾರ ಸದ್ಯಕ್ಕೆ ಇಲ್ಲ. ಸೋತಿರುವಂಥ ತಮ್ಮನಿಗಾದರೂ ಒಂದು ಅಧಿಕಾರ ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇತ್ತು. ಅದಕ್ಕೂ ಏನಾದರೂ ಕಲ್ಲು ಬೀಳ್ತಾ ಇದೆಯಾ? ಅದಕ್ಕೂ ಯಾರಾದ್ರೂ ತೊಡರುಗಾಲ ಹಾಕ್ತಾ ಇದ್ದಾರಾ? ಯಾಕಂದರೆ ಈ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿಟ್ಟಿರುವಂಥ ಸುರೇಶ್, ಇಲ್ಲಿ ನೋಡಿ, ಈ KMF ಅಧ್ಯಕ್ಷ ಸ್ಥಾನಕ್ಕೆ ಬಹಳ ಪೈಪೋಟಿ ನಡೀತಾ ಇದೆ. CM ಮತ್ತು DCM ಬಣ್ಣಗಳ ನಡುವೆ ತಿಕ್ಕಾಟ ಶುರುವಾಗಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತಿದೆಯಲ್ಲ, ಅದು ಯಾರ ಹತ್ರ ಹೆಚ್ಚಿನ ಓಟ್ಗಳಿದಾವೋ ಅವ್ರಿಗೆ ಹುದ್ದೆ ಅಂತ ಹೇಳಿಬಿಟ್ಟಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದರು. 4 ಹಾಲು ಒಕ್ಕೂಟಗಳ ಚುಕ್ಕಾಣಿ ಹಿಡಿದಿರುವಂಥವ್ರು, ಅವ್ರದ್ದು ಕಣ್ಣಿದೆ. ಈ ಮುಖಾಂತರ ಏನೋ ಸರಾಗ ಆಗಬಹುದು, ಸಲೀಸ್ ಆಗಬಹುದು ಅನ್ನುವಂಥದ್ದಿತ್ತಲ್ಲ, ಅದು ಅಷ್ಟು ಸುಲಭ ಇಲ್ಲ. ಒಂದಾದ ಮೇಲೆ ಒಂದು ಧಕ್ಕೆಯನ್ನು ಕೊಡಬೇಕು ಅಂತ ಏನೋ ತೀರ್ಮಾನ ಮಾಡ್ರಂಗೆ ಕಾಣ್ತಾ ಇದೆ CM ಬಣ. KMF ಪಟ್ಟ ಕಟ್ಟಲಿಕ್ಕೆ ಏನು DK ತಂತ್ರಗಾರಿಕೆ ಮಾಡಿದ್ರು, ಈಗ ಅದಕ್ಕೇನೆ ಅಡ್ಡಗಾಲು. ಹಿಟ್ನಾಳ್ ಬಂದಿದ್ದರು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದರು, 15 ನಿಮಿಷ ಮಾತುಕತೆ ಮಾಡಿದರು. ಮಾತುಕತೆ ಆದ ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತಿದೆಯಲ್ಲ, ಅದು ಯಾರ ಹತ್ರ ಹೆಚ್ಚು ಓಟ್ಗಳಿದಾವೋ, ಯಾರ ಬಳಿ ಹೆಚ್ಚಿನ ಮತಗಳಿದಾವೋ ಅವರಿಗೆ ಹುದ್ದೆ ಅಂತ. ಇದರ ಅರ್ಥ ಏನು? ಬನ್ನಿ ಹಾಗಾದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದೆಯಲ್ಲ, ಗಮನಿಸಬೇಕಿದು. ಪಕ್ಷ ಚುನಾವಣೆ ಅಲ್ಲ, ಸಹಕಾರಿ ರಂಗದ ಚುನಾವಣೆ ಇದು. DK ಸುರೇಶ್ ಆದರೂ ಕೂಡ ಇಲ್ಲಿ ಪಕ್ಷ ಬರಲ್ಲ. ಸರ್ಕಾರ ಇದ್ದಾಗಲೂ ಕೂಡ ವಿಪಕ್ಷದವರು ಅಧ್ಯಕ್ಷರಾಗಿದ್ದಾರೆ. ಸರ್ಕಾರ ಇದ್ರೂ ಕೂಡ ಇಲ್ಲಿ ಬಹುಮತ ಮುಖ್ಯವಾಗುತ್ತೆ. ಯಾರ ಹತ್ರ ಹೆಚ್ಚು ಓಟುಗಳಿದಾವೋ ಅವರೇ ಅಧ್ಯಕ್ಷರು. ಡಿಪೆಂಡ್ಸ್ ಆದಾಗ ಯಾರ ಕಡೆ ಓಟ್ ಹೆಚ್ಚಿದೆ, ಯಾರ್ಯಾರು ನಮ್ಮ ಪಾರ್ಟಿ ಎಷ್ಟಿದೆ, BJP ಎಷ್ಟಿದೆ, JDS ಎಷ್ಟಿದೆ, ಅದ್ರ ಮ್ಯಾಗ ಅವಲಂಬನೆ. ಮತ್ತದು ಪಕ್ಷಕ್ಕೆ ಸೀಮಿತವಾಗಿಂತ ಚುನಾವಣೆ ಅಲ್ಲ, ಅದಕ್ಕೆ ಪಕ್ಷ ಸಂಬಂಧ ಬರೋಲ್ಲ. DK ಸುರೇಶ್ ಆದ್ರೂ ಆಯ್ತು, ಮತ್ತೆ ಯಾರಾದ್ರೂ ಅದು ಪಕ್ಷ ಬರಲ್ಲ, BJP ಆದ್ರೂ ಬರಲ್ಲ. ಅದು ಸಹಕಾರಿ ರಂಗ ತತ್ವ ಅಂತ ಅಷ್ಟೇ ಅಲ್ಲ ವಿಚಾರ. ಮೆಜಾರಿಟಿ ಬೇಕಲ್ಲ, ಅದೇ ಅಲ್ಲ. ಹಿಂದೆ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಅಲ್ಲಿ ರೂಲ್ ಮಾಡಿದ್ದಾರೆ, 5 ವರ್ಷ ಅವರೇ ಮಾಡಿದ್ದಾರೆ. ನಾವಿದ್ದಾಗ BJP ಇದ್ದಾರೆ, BJP ಇದ್ದಾಗ ನಾವು ರೂಲ್ ಮಾಡಿದ್ವಿ. ಅವ್ರು ಮೆಜಾರಿಟಿ ಇದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ಮೆಜಾರಿಟಿ ಇಂಪಾರ್ಟೆಂಟು, ಮೆಜಾರಿಟಿ ಇಲ್ಲದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಬೇರೆಯವ್ರ ಅಂತ ಹೇಳ್ತಿಲ್ಲ ನಾನು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ ವಿಚಾರ ಅಲ್ಲ. ಯಾರು ಯಾರ ಜೊತೆ ಸಂಪರ್ಕ ಇದೆ, ಸಹಕಾರ ರಂಗದಲ್ಲಿ ಯಾರು ಎಕ್ಸ್ಪರ್ಟ್ ಇದಾರ, ಅವ್ರು ಅಲ್ಲಿ ಬಂದು ಕೂಡ್ತಾರೆ ಅಷ್ಟೇ. ಇಲ್ಲ, ಆತರ ಏನಿಲ್ಲ. ಅದು ಹಂಗೆಲ್ಲ ಇದೆ. ಸಿದ್ದರಾಮಯ್ಯ ಬಣನೂ ಇಲ್ಲ, DK ಶಿವಕುಮಾರ್ ಬಣನೂ ಇಲ್ಲ. ಅವ್ರವ್ರು ಇನ್ನೂ ಅಲ್ಲಿ ಜಗಳ ಆಡ್ತಿದ್ದಾರೆ ಅವರು ಡಿಸ್ಟಿಕ್ದಲ್ಲಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಮಾತಿದೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ. ಹಾಗೇ ಏನು ಅಂದರೆ ಅಣ್ಣನಿಗೆ ಹೆಚ್ಚಿನ ಅಧಿಕಾರ ಇಲ್ಲ ಅಂತ ಪದೇ 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 ಸಾಬೀತು ಮಾಡ್ತಾ ಇದ್ದಾರೆ CM ಬಣದವರು. ಈಗ ಈ ತಮ್ಮನಿಗೂ ಕೂಡ ಯಾವುದೇ ಸ್ಥಾನ ದಕ್ಕಬಾರದು ಅನ್ನುವಂಥ ಪ್ರಯತ್ನಗಳು ಕೂಡ ನಡೀತಿರಂಗೆ ಕಾಣ್ತಾ ಇವೆ. ಎಲ್ಲೋ ಒಂದು ಕಡೆಗೆ ಹೇಗಾದರೂ ಮಾಡಿ ತಮ್ಮನ್ನು ಪಟ್ಟದ ಮೇಲೆ ಕೂಡಿಸ್ಬೇಕು ಅಂತ ಅಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತುಗಳಿದೆಯಲ್ಲ ನೋಡಿ, ಇಲ್ಲಿ ಸರ್ಕಾರ ಗಿರ್ಕಾರ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಬಹುಮತ ಯಾರ್ದಿದೆಯಲ್ಲ ಅದೇನೇನೆ. ಹಿಂದೆ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ವಿಪಕ್ಷದವರು ಅಧ್ಯಕ್ಷರಾಗಿದ್ದು ಕೂಡ ಇದೆ. ಯಾರ ಬಳಿ ಹೆಚ್ಚಿನ ಮತಗಳಿದಾವೋ ಅವರೇ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನೋದ್ರ ಮುಖಾಂತರ ಬನ್ನಿ ಒಂದು ಶಕ್ತಿ ಪ್ರದರ್ಶನ ಆಗೇ ಬಿಡಲಿ ಅನ್ನೋ ರೀತಿಯಲ್ಲಿ ಇದೆ ಈ ಧಾಟಿ. ಏನಂತೀರಿ? ಹೌದು ರಂಗನಾಥ್, ಸರ್ಕಾರ ಯಾವುದೇ ಇರಲಿ KMF ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸಾಕಷ್ಟು ಪೈಪೋಟಿ ಇದ್ದೇ ಇರುತ್ತೆ. ಅದು ರೇವಣ್ಣ ಅವರ ಕಾಲದಿಂದಲೂ ಕೂಡ ಅವರು ಆಡಳಿತ ಪಕ್ಷ ಯಾವುದೇ ಇರಲಿ ವಿರೋಧ ಪಕ್ಷದ ನಾಯಕರು ಕೂಡ KMF ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ತಿಕ್ಕಾಟ ಇದೆ, ಗೊಂದಲಗಳಿದ್ದಾವೆ, ಶೀತಲ ಸಮರಗಳಿದ್ದಾವೆ.
KMF ಅಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರದಲ್ಲೂ ಕೂಡ ಇದೀಗ ಒಂದು ರೀತಿಯ ಬಣರಾಜಕೀಯ ತಾರಕಕ್ಕೆ ಏರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಒಂದು, ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಮತ್ತು ಮಾಜಿ ಆಪ್ತ ಶಾಸಕರೆಲ್ಲರೂ ಕೂಡ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಅದರ ಜೊತೆಗೆ ಇದೀಗ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕೂಡ ಬಮೂಲ್ನ ಅಧ್ಯಕ್ಷರಾಗಿದ್ದಾರೆ. ಅವರು KMF ಅಧ್ಯಕ್ಷರಾಗಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ತಂತ್ರಗಾರಿಕೆಯನ್ನ ನೋಡಿದ್ರೆ, ತೆರೆಮರೆಯಲ್ಲಿ ಆಗ್ತಾ ಇರುವಂತಹ ಕಸರತ್ತುಗಳನ್ನ ನೋಡಿದ್ರೆ, DK ಸುರೇಶ್ ಅವರನ್ನ KMF ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ದೂರ ಇಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅದನ್ನ ಹಲವಷ್ಟು ಮಂದಿ ನಾಯಕರು, ಮಾಜಿ ಶಾಸಕರು ನಡೆಸ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಗುಮಾನಿಗಳು ಶುರುವಾಗಿದ್ದಾವೆ. ಒಂದು ಕಡೆ ಇದು ಕೇವಲ ಇದಷ್ಟೇ ಅಲ್ಲ, ತಂತ್ರಗಾರಿಕೆ ಮಾತ್ರವಲ್ಲ, ಇದಕ್ಕೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ. ಈಗಾಗಲೇ ರಾಯಚೂರು, ಬಳ್ಳಾರಿ ಹಾಲು ಒಕ್ಕೂಟದ ಪ್ರತಿನಿಧಿಯಾಗಿ ರಾಘವೇಂದ್ರ ಹಿಟ್ಟನಾಳ್ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ. ಅವರು ಒಂದು ಡೆಲಿಗೇಷನ್ ಕಳಿಸಬೇಕು ಅಂದ್ರೆ ಅದಕ್ಕೆ ಭೀಮಾ ನಾಯಕ್ ಅವ್ರನ್ನ ಕಳಿಸಬೇಕು ಅಂತೇಳಿ ಚಿಂತನೆಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಮಾಲೂರು ನಂಜೇಗೌಡರು ಕೂಡ ನನಗೆ ಕಳೆದ ಬಾರಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು. ಕೊಟ್ಟ ಮಾತಿನ ಪ್ರಕಾರ ನನಗೆ KMF ಅಧ್ಯಕ್ಷ ಸ್ಥಾನ ಬೇಕು ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ಮಧ್ಯೆ DK ಸುರೇಶ್ ಅವರು ಎಷ್ಟು ಮಂದಿ ನಿರ್ದೇಶಕರ ಒಂದು ವಿಶ್ವಾಸವನ್ನ ಗಳಿಸ್ತಾರೆ ಎನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ಹೇಳಿಕೆ ಅದನ್ನೇ ಬಿಂಬಿಸ್ತಾ ಇದೆ. ಅಂದ್ರೆ ಯಾರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತರಾಗಿದ್ದಾರೆ ಅಥವಾ ಯಾರು ನಿರ್ದೇಶಕರು ಮತ್ತು ಜಿಲ್ಲಾಧ್ಯಕ್ಷರ ವಿಶ್ವಾಸವನ್ನ ಗಳಿಸಿದ್ದಾರೆ ಅಂತವರು ಗೆಲ್ಲುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಇದು ಕೇವಲ ಒಂದು ಪಕ್ಷದ ತೀರ್ಮಾನ ಆಗೋದಿಲ್ಲ, ಪಕ್ಷವನ್ನ ಹೊರತುಪಡಿಸಿದಂತಹ ಒಂದು ಸಾಧನೆ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇವತ್ತು ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಕಳೆದ ವಾರ ರಾಯಚೂರು, ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾದಂತವರು ಸತೀಶ್ ಜಾರಕಿಹೊಳಿ ಅವರ ಜೊತೆ ಬಂದು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಹೋಗಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರು ಕೂಡ ಯಾರು KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ, ಅವರು ಎಲ್ಲಾ ರೀತಿಯ ಹಾಲು ಒಕ್ಕೂಟದ ಅಧ್ಯಕ್ಷರ ವಿಶ್ವಾಸವನ್ನ ಗಳಿಸುವಂತ ನಿರಂತರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ DK ಸುರೇಶ್ ಮತ್ತು DK ಶಿವಕುಮಾರ್ ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾಕೆಂದ್ರೆ KMF ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ನಿಯಂತ್ರಿಸುವಂತಹ ಒಂದು ಅಧಿಕಾರ ಸಹಕಾರ ಸಚಿವರಾಗಿರುವಂತಹ KN ರಾಜಣ್ಣ ಅವರ ಕೈಯಲ್ಲಿದೆ. ಹೀಗಾಗಿ ಸದ್ಯ KN ರಾಜಣ್ಣ ಅವರು KMFಗೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಇದು ಒಂದು ಗೊಂದಲ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಅಧಿಕಾರ DK ಸುರೇಶ್ ಅವ್ರನ್ನ ಕೈ ಹಿಡಿಯುತ್ತೆ ಅಥವಾ ಮತ್ತೆ ಕೈ ತಪ್ಪಿ ಹೋಗುತ್ತಾ, ಈ ರೀತಿಯ ಸಾಕಷ್ಟು ಕುತೂಹಲ ಗರಿಗೆದಿರ್ತಾ ಇದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH